ಕಾಂಗ್ರೆಸ್ನಲ್ಲಿ ಯಾರು ಯಾವಾಗ ಯಾರ ಪರವಾಗಿ ಮಾತಾಡ್ತಾರೆ ಅಂತ ಗೊತ್ತೇ ಆಗೋದಿಲ್ಲ. ಈಗ ಅದೇ ದಿಕ್ಕಿನಲ್ಲಿ ಮಾತನಾಡ್ತಾ ಇರುವಂಥ ಲೀಡರ್ಸ್ ಪಟ್ಟಿಗೆ KN ರಾಜಣ್ಣ ಸೇರ್ಪಡೆ ಆಗಿದ್ದಾರೆ. ಅವರ ಮಾತೇನು, ಅವರ ವೈಖರಿ ಏನು ಅಂತ ನೀವೇ ನೋಡಿ. ಬ್ರಿಟಿಷ್ನವರು ಇಂಗ್ಲೆಂಡ್ನಿಂದ ಬಂದು ಇಲ್ಲಿ ನಮ್ಮ ದೇಶ ಆಳ್ಬೇಕಾದ್ರೆ 200 ವರ್ಷ ಸುಲಭನ? ಇಲ್ಲ, ನೋ ವೇ. ನಮ್ಮವರೇ ತಾಯಿ ಗಂಡ್ರು ಇದಾರಲ್ಲ, ಹಿಡ್ಕೊಟ್ಬಿಡ್ತಾರೆ. ಸಿದ್ದರಾಮಯ್ಯ ಹಿಂಗೆ ಗುಡುಗಿದ್ದು ವಿರೋಧಿಗಳ ಎದೆ ಒಂದು ಕ್ಷಣ ನಡುಗಿ ಹೋಯ್ತು. ನಮ್ಮವರೇ ನಮಗೆ ಆಗೋದಿಲ್ಲ ಅಂತ ಹೇಳಿದ್ದೂ ಆಯ್ತು, ಕಿಡಿ ಕಾರಿದ್ದು ಆಯ್ತು, ಬೆಂಕಿ ಹುಗುಳಿದ್ದು ಆಯ್ತು. ಈಗ ಅದಕ್ಕೆಲ್ಲ ಸಚಿವ KN ರಾಜಣ್ಣ ಮುಲಾಮು ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಟಾರ್ಗೆಟ್ ಮಾಡ್ತಾರೆ, ಅದು ಸರಿಯಾದಂಥದ್ದಲ್ಲ. ರಾಜಕಾರಣದಲ್ಲಿ ಯಾವತ್ತೂ ಕೂಡ ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತಕ್ಕಂಥ ಕೆಲಸ ಯಾರು ಮಾಡಬಾರ್ದು. ನನ್ನ ಮೇಲೆ ಆಣೆ ಇಟ್ಟಳು. ತೇಜೋವಧೆ ಮಾಡ್ತಕ್ಕಂಥ ಕೆಲಸ ಯಾರು ಮಾಡಬಾರ್ದು. ಇದಿಷ್ಟೇ ಅಲ್ಲ, ಯಾರು ಮೀರ್ ಸಾದಿಕ್, ಯಾರು ಮಲ್ಲಪ್ಪ ಶೆಟ್ಟಿ, ಯಾರು ಹಿತಶತ್ರುಗಳು ಅನ್ನೋದನ್ನ KN ರಾಜಣ್ಣ ವಿವರಿಸಿ ಹೇಳಿಬಿಟ್ರು. ಅವರು ಹೇಳಿರ್ತಕ್ಕಂಥದ್ದು ಏನಿದೆ ತಪ್ಪೇನಿದೆ. ಈಗ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿದ್ದ. ಟಿಪ್ಪು ಸುಲ್ತಾನ್ ಸಾವಿಗೆ ಯಾರು ಕಾರಣ? ಮೀರ್ ಸಾದಿಕ್ ಕಾರಣ. ಕಿತ್ತೂರು ರಾಣಿ ಚೆನ್ನಮ್ಮ ಅವರು ದೇಶಕ್ಕೋಸ್ಕರ ಸ್ವಾತಂತ್ರ್ಯದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು. ಅವರು ಯುದ್ಧದಲ್ಲಿ ಸೋಲಿಕ್ಕೆ, ಬ್ರಿಟಿಷರ ಬಂದಿ ಆಗಲಿಕ್ಕೆ ಕಾರಣ ಯಾರು? ಮಲ್ಲಪ್ಪ ಶೆಟ್ಟಿ. ಹಾಗೆ ನಮ್ಮ ದೇಶದ ಇತಿಹಾಸ ಇದ್ದೇ ಇರುತ್ತೆ. ಈ ಮಧ್ಯೆ ರಾಜ್ಯದಲ್ಲಿ ಇತ್ತೀಚೆಗೆ ಹಿರಿಯ ನಾಯಕ RV ದೇಶಪಾಂಡೆ ಅವರು ಕೊಟ್ಟ ಹೇಳಿಕೆ ಸಖತ್ ಚರ್ಚೆ ಆಗ್ತಿದೆ. ಇದಕ್ಕೂ ಸಚಿವ KN ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟರು. ಸದ್ಯಕ್ಕೆ CM ಕುರ್ಚಿ ಖಾಲಿ ಇಲ್ಲ ಅಂದ್ಬಿಡೋದ? ಖಾಲಿ ಇದೆಯಾ? ಖಾಲಿ ಇರೋದಕ್ಕೆ ಕೇಳಬೇಕಪ್ಪ. ಖಾಲಿ ಇಲ್ಲದೆ ಬರ್ತಿರೋದಕ್ಕೆ ಎಲ್ಲಿದೆ? ಒಂದೇ ಕುರ್ಚಿ, CM ಕುರ್ಚಿ ತಾನೇ ಇರೋದು. ಬಹಳಷ್ಟು ಕುರ್ಚಿಗಳಿದ್ರೆ ಕೇಳ್ಬೋದಾಗಿತ್ತು, ಒಂದೇ ಕುರ್ಚಿ ಇರೋದು. ಇಷ್ಟಕ್ಕೆ ಸಚಿವರು ಸುಮ್ಮನೆ ಆಗ್ಲಿಲ್ಲ. ಅಯ್ಯೋ, CM ಆಗೋರ್ ಪಟ್ಟಿ ತುಂಬಾ ದೊಡ್ಡದಿದೆ ಅಂದ್ಬಿಡೋದ? ದೇಶಪಾಂಡೆ ಅವ್ರ ಜೊತೆನಲ್ಲಿ ಒಂದು ಪಟ್ಟಿನೇ ಇದೆ ನಮ್ಮಲ್ಲಿ. ದೇಶಪಾಂಡೆ ಒಬ್ಬರೇ ಅಲ್ಲ ಇರೋದು. ಇದೆಲ್ಲ ಆದ್ಮೇಲೆ DK ಶಿವಕುಮಾರ್ ಅವ್ರ ಬಗ್ಗೆ, ಅವ್ರ ಸೀಟ್ ಬಗ್ಗೆ ಮಾತಾಡದೆ ಇರ್ತಾರ? KPCC ಅಧ್ಯಕ್ಷ ಕುರ್ಚಿ ಇಂದಲ್ಲ ನಾಳೆ ಖಾಲಿ ಆಗೇ ಆಗುತ್ತೆ ಅಂತಾನು ಹೇಳ್ಬಿಟ್ರು. ಈ ಸದ್ಯದಲ್ಲಿ ಆಗುತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ. ಯಾವತ್ತಿದ್ರೂ ಒಂದು ದಿವಸ ಆಗ್ಬೇಕಲ್ಲ, ಯಾವತ್ತೋ ಒಂದು ದಿವಸ ಆಗ್ತದೆ. ಈ ಸದ್ಯದಲ್ಲಿ ಏನಂತ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ವೈಯಕ್ತಿಕ. ಒಟ್ನಲ್ಲಿ ಸಚಿವ KN ರಾಜಣ್ಣ ಕೊಟ್ಟ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ಭಾರೀ ರಗಳೆ ಸೃಷ್ಟಿಸಿತು, ರಾಜಕೀಯ ರಗಳೆಯಾಗಿ ಸುದ್ದಿ ಮಾಡಿತು. ಕಾಂಗ್ರೆಸ್ನಲ್ಲಿ ಯಾರು ಯಾವಾಗ ಯಾರ ಪರವಾಗಿ ಮಾತಾಡ್ತಾರೆ ಅಂತ ಗೊತ್ತೇ ಆಗೋದಿಲ್ಲ. ಈಗ ಅದೇ ದಿಕ್ಕಿನಲ್ಲಿ ಮಾತನಾಡ್ತಾ ಇರುವಂಥ ಲೀಡರ್ಸ್ ಪಟ್ಟಿಗೆ KN ರಾಜಣ್ಣ ಸೇರ್ಪಡೆ ಆಗಿದ್ದಾರೆ. ಅವರ ಮಾತೇನು, ಅವರ ವೈಖರಿ ಏನು ಅಂತ ನೀವೇ ನೋಡಿ. ಬ್ರಿಟಿಷ್ನವರು ಇಂಗ್ಲೆಂಡ್ನಿಂದ ಬಂದು ಇಲ್ಲಿ ನಮ್ಮ ದೇಶ ಆಳ್ಬೇಕಾದ್ರೆ 200 ವರ್ಷ ಸುಲಭನ? ಇಲ್ಲ, ನೋ ವೇ. ನಮ್ಮವರೇ ತಾಯಿ ಗಂಡ್ರು ಇದಾರಲ್ಲ, ಹಿಡ್ಕೊಟ್ಬಿಡ್ತಾರೆ. ಸಿದ್ದರಾಮಯ್ಯ ಹಿಂಗೆ ಗುಡುಗಿದ್ದು ವಿರೋಧಿಗಳ ಎದೆ ಒಂದು ಕ್ಷಣ ನಡುಗಿ ಹೋಯ್ತು. ನಮ್ಮವರೇ ನಮಗೆ ಆಗೋದಿಲ್ಲ ಅಂತ ಹೇಳಿದ್ದೂ ಆಯ್ತು, ಕಿಡಿ ಕಾರಿದ್ದು ಆಯ್ತು, ಬೆಂಕಿ ಹುಗುಳಿದ್ದು ಆಯ್ತು. ಈಗ ಅದಕ್ಕೆಲ್ಲ ಸಚಿವ KN ರಾಜಣ್ಣ ಮುಲಾಮು ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಟಾರ್ಗೆಟ್ ಮಾಡ್ತಾರೆ, ಅದು ಸರಿಯಾದಂಥದ್ದಲ್ಲ. ರಾಜಕಾರಣದಲ್ಲಿ ಯಾವತ್ತೂ ಕೂಡ ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತಕ್ಕಂಥ ಕೆಲಸ ಯಾರು ಮಾಡಬಾರ್ದು. ನನ್ನ ಮೇಲೆ ಆಣೆ ಇಟ್ಟಳು. ತೇಜೋವಧೆ ಮಾಡ್ತಕ್ಕಂಥ ಕೆಲಸ ಯಾರು ಮಾಡಬಾರ್ದು. ಇದಿಷ್ಟೇ ಅಲ್ಲ, ಯಾರು ಮೀರ್ ಸಾದಿಕ್, ಯಾರು ಮಲ್ಲಪ್ಪ ಶೆಟ್ಟಿ, ಯಾರು ಹಿತಶತ್ರುಗಳು ಅನ್ನೋದನ್ನ KN ರಾಜಣ್ಣ ವಿವರಿಸಿ ಹೇಳಿಬಿಟ್ರು. ಅವರು ಹೇಳಿರ್ತಕ್ಕಂಥದ್ದು ಏನಿದೆ ತಪ್ಪೇನಿದೆ. ಈಗ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿದ್ದ. ಟಿಪ್ಪು ಸುಲ್ತಾನ್ ಸಾವಿಗೆ ಯಾರು ಕಾರಣ? ಮೀರ್ ಸಾದಿಕ್ ಕಾರಣ. ಕಿತ್ತೂರು ರಾಣಿ ಚೆನ್ನಮ್ಮ ಅವರು ದೇಶಕ್ಕೋಸ್ಕರ ಸ್ವಾತಂತ್ರ್ಯದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು. ಅವರು ಯುದ್ಧದಲ್ಲಿ ಸೋಲಿಕ್ಕೆ, ಬ್ರಿಟಿಷರ ಬಂದಿ ಆಗಲಿಕ್ಕೆ ಕಾರಣ ಯಾರು? ಮಲ್ಲಪ್ಪ ಶೆಟ್ಟಿ. ಹಾಗೆ ನಮ್ಮ ದೇಶದ ಇತಿಹಾಸ ಇದ್ದೇ ಇರುತ್ತೆ. ಈ ಮಧ್ಯೆ ರಾಜ್ಯದಲ್ಲಿ ಇತ್ತೀಚೆಗೆ ಹಿರಿಯ ನಾಯಕ RV ದೇಶಪಾಂಡೆ ಅವರು ಕೊಟ್ಟ ಹೇಳಿಕೆ ಸಖತ್ ಚರ್ಚೆ ಆಗ್ತಿದೆ. ಇದಕ್ಕೂ ಸಚಿವ KN ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟರು. ಸದ್ಯಕ್ಕೆ CM ಕುರ್ಚಿ ಖಾಲಿ ಇಲ್ಲ ಅಂದ್ಬಿಡೋದ? ಖಾಲಿ ಇದೆಯಾ? ಖಾಲಿ ಇರೋದಕ್ಕೆ ಕೇಳಬೇಕಪ್ಪ. ಖಾಲಿ ಇಲ್ಲದೆ ಬರ್ತಿರೋದಕ್ಕೆ ಎಲ್ಲಿದೆ? ಒಂದೇ ಕುರ್ಚಿ, CM ಕುರ್ಚಿ ತಾನೇ ಇರೋದು.
ಬಹಳಷ್ಟು ಕುರ್ಚಿಗಳಿದ್ರೆ ಕೇಳ್ಬೋದಾಗಿತ್ತು, ಒಂದೇ ಕುರ್ಚಿ ಇರೋದು. ಇಷ್ಟಕ್ಕೆ ಸಚಿವರು ಸುಮ್ಮನೆ ಆಗ್ಲಿಲ್ಲ. ಅಯ್ಯೋ ಸಿಎಂ ಆಗೋರ್ ಪಟ್ಟಿ ತುಂಬಾ ದೊಡ್ಡದಿದೆ ಅಂದ್ಬಿಡೋದ. ದೇಶಪಾಂಡೆ ಅವ್ರ ಜೊತೆನಲ್ಲಿ ಒಂದು ಪಟ್ಟಿನೇ ಇದೆ ನಮ್ಮಲ್ಲಿ. ದೇಶಪಾಂಡೆ ಒಬ್ಬರೇ ಅಲ್ಲ ಇರೋದು. ಇದೆಲ್ಲ ಆದ್ಮೇಲೆ ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ, ಅವ್ರ ಸೀಟ್ ಬಗ್ಗೆ ಮಾತಾಡದೆ ಇರ್ತಾರ. ಕೆಪಿಸಿಸಿ ಅಧ್ಯಕ್ಷ ಕುರ್ಚಿ ಇಂದಲ್ಲ ನಾಳೆ ಖಾಲಿ ಆಗೇ ಆಗುತ್ತೆ ಅಂತಾನು ಹೇಳ್ಬಿಟ್ರು. ಈ ಸದ್ಯದಲ್ಲಿ ಆಗುತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ. ಯಾವತ್ತಿದ್ರೂ ಒಂದು ದಿವಸ ಆಗ್ಬೇಕಲ್ಲ, ಯಾವತ್ತೋ ಒಂದು ದಿವಸ ಆಗ್ತದೆ. ಈ ಸದ್ಯದಲ್ಲಿ ಏನಂತ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ವೈಯಕ್ತಿಕ. ಒಟ್ನಲ್ಲಿ ಸಚಿವ ಕೆ.ಎನ್. ರಾಜಣ್ಣ ಕೊಟ್ಟ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ಭಾರೀ ರಗಳೆ ಸೃಷ್ಟಿಸಿತು. ರಾಜಕೀಯ ರಗಳೆಯಾಗಿ ಸುದ್ದಿ ಮಾಡಿತು. ಕಾಂಗ್ರೆಸ್ನಲ್ಲಿ ಯಾರು ಯಾವಾಗ ಯಾರ ಪರವಾಗಿ ಮಾತಾಡ್ತಾರೆ ಅಂತ ಗೊತ್ತೇ ಆಗೋದಿಲ್ಲ. ಈಗ ಅದೇ ದಿಕ್ಕಿನಲ್ಲಿ ಮಾತನಾಡ್ತಾ ಇರುವಂಥ ಲೀಡರ್ಸ್ ಪಟ್ಟಿಗೆ ಕೆ.ಎನ್. ರಾಜಣ್ಣ ಸೇರ್ಪಡೆ ಆಗಿದ್ದಾರೆ. ಅವರ ಮಾತೇನು, ಅವರ ವೈಖರಿ ಏನು ಅಂತ ನೀವೇ ನೋಡಿ. ಬ್ರಿಟಿಷ್ನವರು ಇಂಗ್ಲೆಂಡ್ ನಿಂದ ಬಂದು ಇಲ್ಲಿ ನಮ್ಮ ದೇಶ ಆಳ್ಬೇಕಾದ್ರೆ 200 ವರ್ಷ ಸುಲಭನಾ? ಚಾನ್ಸೇ ಇಲ್ಲ, ನೋ ವೇ. ನಮ್ಮವರೇ ತಾಯಿ ಗಂಡ್ರು ಇದಾರಲ್ಲ ಹಿಡ್ಕೊಟ್ಬಿಡ್ತಾರೆ. ಸಿದ್ದರಾಮಯ್ಯ ಹಿಂಗೆ ಗುಡುಗಿದ್ದು ವಿರೋಧಿಗಳ ಎದೆ ಒಂದು ಕ್ಷಣ ನಡುಗಿ ಹೋಯ್ತು. ನಮ್ಮವರೇ ನಮಗೆ ಆಗೋದಿಲ್ಲ ಅಂತ ಹೇಳಿದ್ದೂ ಆಯ್ತು, ಕಿಡಿ ಕಾರಿದ್ದು ಆಯ್ತು, ಬೆಂಕಿ ಹುಗುಳಿದ್ದು ಆಯ್ತು. ಈಗ ಅದಕ್ಕೆಲ್ಲ ಸಚಿವ ಕೆ.ಎನ್. ರಾಜಣ್ಣ ಮುಲಾಮು ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಟಾರ್ಗೆಟ್ ಮಾಡ್ತಾರೆ, ಅದು ಸರಿಯಾದಂಥದ್ದಲ್ಲ. ರಾಜಕಾರಣದಲ್ಲಿ ಯಾವತ್ತೂ ಕೂಡ ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತಕ್ಕಂಥ ಕೆಲಸ ಯಾರು ಮಾಡಬಾರ್ದು. ನನ್ ಮೇಲೆ ಆಣೆ ಇಟ್ಟಳು. ತೇಜೋವಧೆ ಮಾಡ್ತಕ್ಕಂಥ ಕೆಲಸ ಯಾರು ಮಾಡಬಾರ್ದು. ಇದಿಷ್ಟೇ ಅಲ್ಲ, ಯಾರು ಮೀರ್ ಸಾದಿಕ್, ಯಾರು ಮಲ್ಲಪ್ಪ ಶೆಟ್ಟಿ, ಯಾರು ಹಿತಶತ್ರುಗಳು ಅನ್ನೋದನ್ನ ಕೆ.ಎನ್. ರಾಜಣ್ಣ ವಿವರಿಸಿ ಹೇಳಿಬಿಟ್ರು. ಅವರು ಹೇಳಿರ್ತಕ್ಕಂಥದ್ದು ಏನಿದೆ ತಪ್ಪೇನಿದೆ. ಈಗ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿದ್ದ. ಟಿಪ್ಪು ಸುಲ್ತಾನ್ ಸಾವಿಗೆ ಯಾರು ಕಾರಣ? ಮೀರ್ ಸಾದಿಕ್ ಕಾರಣ. ಕಿತ್ತೂರು ರಾಣಿ ಚೆನ್ನಮ್ಮ ಅವರು ದೇಶಕ್ಕೋಸ್ಕರ ಸ್ವಾತಂತ್ರ್ಯದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು. ಅವರು ಯುದ್ಧದಲ್ಲಿ ಸೋಲಿಕ್ಕೆ, ಬ್ರಿಟಿಷರ ಬಂದಿ ಆಗಲಿಕ್ಕೆ ಕಾರಣ ಯಾರು? ಮಲ್ಲಪ್ಪ ಶೆಟ್ಟಿ. ಹಾಗೆ ನಮ್ಮ ದೇಶದ ಇತಿಹಾಸ ಇದ್ದೇ ಇರುತ್ತೆ. ಈ ಮಧ್ಯೆ ರಾಜ್ಯದಲ್ಲಿ ಇತ್ತೀಚೆಗೆ ಹಿರಿಯ ನಾಯಕ ಆರ್.ವಿ. ದೇಶಪಾಂಡೆ ಅವರು ಕೊಟ್ಟ ಹೇಳಿಕೆ ಸಖತ್ ಚರ್ಚೆ ಆಗ್ತಿದೆ. ಇದಕ್ಕೂ ಸಚಿವ ಕೆ.ಎನ್. ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟರು. ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂದ್ಬಿಡೋದ. ಖಾಲಿ ಇದೆಯಾ? ಖಾಲಿ ಇರೋದಕ್ಕೆ ಕೇಳಬೇಕಪ್ಪ. ಖಾಲಿ ಇಲ್ಲದೆ ಬರ್ತಿರೋದಕ್ಕೆ ಎಲ್ಲಿದೆ? ಒಂದೇ ಕುರ್ಚಿ, ಸಿಎಂ ಕುರ್ಚಿ ತಾನೇ ಇರೋದು. ಬಹಳಷ್ಟು ಕುರ್ಚಿಗಳಿದ್ರೆ ಕೇಳ್ಬೋದಾಗಿತ್ತು, ಒಂದೇ ಕುರ್ಚಿ ಇರೋದು. ಇಷ್ಟಕ್ಕೆ ಸಚಿವರು ಸುಮ್ಮನೆ ಆಗ್ಲಿಲ್ಲ. ಅಯ್ಯೋ ಸಿಎಂ ಆಗೋರ್ ಪಟ್ಟಿ ತುಂಬಾ ದೊಡ್ಡದಿದೆ ಅಂದ್ಬಿಡೋದ. ದೇಶಪಾಂಡೆ ಅವ್ರ ಜೊತೆನಲ್ಲಿ ಒಂದು ಪಟ್ಟಿನೇ ಇದೆ ನಮ್ಮಲ್ಲಿ. ದೇಶಪಾಂಡೆ ಒಬ್ಬರೇ ಅಲ್ಲ ಇರೋದು. ಇದೆಲ್ಲ ಆದ್ಮೇಲೆ ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ, ಅವ್ರ ಸೀಟ್ ಬಗ್ಗೆ ಮಾತಾಡದೆ ಇರ್ತಾರ. ಕೆಪಿಸಿಸಿ ಅಧ್ಯಕ್ಷ ಕುರ್ಚಿ ಇಂದಲ್ಲ ನಾಳೆ ಖಾಲಿ ಆಗೇ ಆಗುತ್ತೆ ಅಂತಾನು ಹೇಳ್ಬಿಟ್ರು. ಈ ಸದ್ಯದಲ್ಲಿ ಆಗುತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ. ಯಾವತ್ತಿದ್ರೂ ಒಂದು ದಿವಸ ಆಗ್ಬೇಕಲ್ಲ, ಯಾವತ್ತೋ ಒಂದು ದಿವಸ ಆಗ್ತದೆ. ಈ ಸದ್ಯದಲ್ಲಿ ಏನಂತ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ವೈಯಕ್ತಿಕ. ಒಟ್ನಲ್ಲಿ ಸಚಿವ ಕೆ.ಎನ್. ರಾಜಣ್ಣ ಕೊಟ್ಟ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ಭಾರೀ ರಗಳೆ ಸೃಷ್ಟಿಸಿತು. ರಾಜಕೀಯ ರಗಳೆಯಾಗಿ ಸುದ್ದಿ ಮಾಡಿತು.